ಗಿರ್ಜಿ ಮನಿನ ಚೇಂಜ್ ಮಾಡಕತ್ತೀನಿ. ಯಾಕಂತಂದರೆ ಗಿರ್ಜಿ ಮೇಲೆ ಇನ್ನು ಪೂರ್ತಿ ಸ್ಟೋರಿ ಜಾಸ್ತಿ ಗಿರ್ಜಿ ಆಮೇಲೆ ಪೂಜಾನ್ ಮಗಳ ಅಮೂಲ್ಯ ಮೇಲೆ ಹೋಗ್ತದೆ ಸ್ಟೋರಿ. ಹೀಗಾಗಿ ಹಳೆ ಮನೆ ಐತಲ್ಲ ಅದು ಭಾಳ ನನಗೆ ವಿಡಿಯೋ ಮಾಡೋಕ್ಕೆ ಖಾಲಿ ಕುಂಡ್ರಸಕ್ಕೆ ಅಷ್ಟು ಜಾಗ ಇರಲಿಲ್ಲ ಆ ಇಮೇಜ್ ಒಳಗೆ. ಅದಕ್ಕಾಗಿ ಈ ಮಣ್ಣನ್ನ ತೊಗೊಳಕತ್ತೀನಿ. ಇನ್ಮೇಲೆ ಗಿರ್ಜಿ ಮಣಿನ ಇದು ನೋಡ್ರಿ. ಸ್ಟೋರಿ ಭಾಳ ಇಂಟ್ರೆಸ್ಟಿಂಗ್ ಐತಿ ನೋಡ್ರಿ. ಗಿರ್ಜಿ 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 ಎಲ್ಲದಾಳೆ ಗಿರ್ಜಿ? ಇದು ಬಿಡಾಡಿ ಬಿಡತ್ತಾಗ ಶಾಂತಕ ಬರಾಕ್ ಹೇಳಿ ಎಲ್ಲಿ ಹಾರು ಹಿಡ್ಕೊಂಡು ಹೋಗ್ಯ ನೋಡ. ಬರೀ ಪಡಾಳಿ ಹಾರಿಸ್ಕೊಂಡು ಹೋಗಿರ್ತಾಳ. ಅದಕ್ಕೆ ಇವರತ್ತಿ ಬಾಯಿ ತುಂಬ ಎಲ್ಲಡ್ಕಿ ಹಾಕಿ ಥೊಪಕ್ ಥೊಪಕ್ ಅಂತ ಉಳ್ಕೊಂತಿರ್ತಾಳೆ. ಆಕಿಗೆ ಅಂದ್ರೂ ನಾಚಿಕೆ ಇಲ್ವ ನಮ್ಮ ಗಿರ್ಜಿಗೆ? ಅಲ್ಲ ಮಗಗ ಹೆಣ್ಣು ನೋಡಕ್ಕೆ ಹೋಗುನು ಹೊಂಟುದ್ಲೆ ಬರ್ರಿ ಅಂತ ನಾವು ಬರಾಕ್ ಹೇಳಿ ಮನ್ಯಾಗ ಪತ್ತೇನೆ ಇಲ್ಲ ನೋಡಿ ಗಿರ್ಜಿ. ಇರ್ಲಿ ಬರ್ಕ ಈಗ ಬೆಳಗ್ಗೆ ಎದ್ದು ಎಕಡೆ ಮಕ್ಕಳ್ದಾಗ ಗೆದ್ದಿ ತನ್ಗೆ ಹಾಕೊಂಡ್ರೆ ಗಿರ್ಜಿ ಗಿರ್ಜಿ ಏನ್ರ ನಿನ್ನ ಮಾತು ಕೇಳಿಸ್ಕೊಂಡ್ಬಿಟ್ಲ ಅಂತಂದ್ರೆ ನೋಡು ಆಮೇಲೆ ನಾ ಹಿಟ್ಟಿಜ್ಜಿಲ್ಲ ಹಾರ್ದಂಗೆ ಕರಿತಾ ತನ್ನಗೆ ಇರ. ಗಿರ್ಜಿ ಎಲ್ಲಿ ಹೋಗಾಳ ಆಯ್ಕೆ? ಮಲೇಶನ ಪೂಜಾ ಬಂದಿದ್ಲ ಯಾರು ಓಣ ಅನ್ವಲ್ರ ತಮ್ಮನಿ ಶಾಂತಕ ಈ ವಾಯ್ಸ್ ಎಲ್ಲೋ ಕೇಳ್ದಂಗೈತಲ್ಲ ಎಲ್ಲೋ ಕೇಳ್ದಂಗೈತಲ್ಲ. ಈ ಕಡೆ ಚೂಡು ಗಿರ್ಜಿ ಏನೇನ್ರ ಹಾಕಿ ಹೇಳ್ತಪ್ಪ ಈ ಗಿರ್ಜಿ. ಗಿರ್ಜಿ ಬಾಳೆ ಹಂತರ ಕೇಳಿದಲ್ಲ ಗೌಡ್ರ ಅಂಗಡಿಯಾಗ ಇಲ್ಲ ಅಂತಲೇ. ಓ ಶಾಂತಕರ ಈಗ ಬಂದ್ರನ ನೋಡ್ರಿಪ್ಪ ನಮ್ಮ ಗಿರ್ಜಿ ಇನ್ನೂ ರೆಡಿನ ಆಗಿಲ್ಲ. ಆಗಲಿಂದ ಅದನ್ನು ತೊಗೊಂಬ ಇದನ್ನು ತೊಗೊಂಬ ಅದನ್ನು ತೊಗೊಂಬ ಇದನ್ನು ತೊಗೊಂಬ 20 ಸಲ ಅಂಗಡಿ ಕಳಿಸ್ತಾಳ್ರಿಪ್ಪ. ಸಾಕಾಗಿ ಹೋಗಿದ್ದು ನಾನು ಅಲ್ಲಿ ಹಾದಿಯಾಗಿ ತೊಗೊಂಡು ನಡಿಲಿದ್ರೆ ಕೇಳವಲ್ರಿ. ಅಯ್ಯೋ ಸಿಗ್ಲಿಲ್ಲದ್ರೆ ಏನು ಮಾಡೋದು ತರೋಗೊಂದು ಕಳಿಸಿದ್ಲ. ಎಲ್ಲ ನೋಡ್ರಿ ಗಿರ್ಜಿ ಇವ್ರಾರ್ರಿ ನಿಮ್ಮ ಮನೆಗೆ ಉರಿಂತ್ರ ಬಂದಾರ, ಅವ್ರನ್ನ ಕರ್ಕೊಂಬರತ್ತೀರನ? ಅಯ್ಯೋ ಮಲ್ಲೇಶ್ವರ ಇವರೇ ನಮ್ಮ ಮನೆಗೆ ಊರಿಂದ್ರ ಬಂದಾರಲ್ಲ ಇವ್ರ ನಿಮ್ ತಾಳಿ ಕಟ್ಟಿದ ಸಾಕ್ಷಾತ್ ಹೆಂಡತಿ ಗಿರ್ಜಿ. ಏನ್ ಶಾಂತಕರ ಬೆಳಗ್ಗೆ ಎದ್ದು ಮಷ್ಕರಿ ಮಾಡತ್ತೀರನ ಹಗ್ರಿ. ಇಟ್ಟು ಚಂದ ನನ್ ಏನ್ ತೆಲದಾಳ? ಸುಳ್ಳು ಹೇಳ್ಬೇಡ್ರಿಪ್ಪ. ಯಾರ್ರಿ ಅವ್ರೆ? ರೀ ಗಿರ್ಜಿ ಅಯ್ಯೋ ಶಾಂತಕ ಇದು ನಾನ ಗಿರ್ಜಿನ. ನೋಡ ಹೆಂಗಾಗೈತೆ ಸೀರಿ ನೋಡ್ ನನ್ ಚಸ್ಮಾ ನೋಡು. ಹೆಣ್ಣಿನ ಮನೆ ಕಾಯುವಾಗ ಹೋಗ ನಿನಗೇನ ಬಂತ್ಲೆ? ಅಲ್ಲ ಮಗಗ ಹೆಣ್ಣು ನೋಡಾಕೊಂಡಿ ನೀನ ಹುಡುಗಿ ರೆಡಿ ಆದಂಗಾಗಿ ಎಲ್ಲಿ ಆಮೇಲೆ ಕೇಳ್ಬೇಕ ಹುಡುಗಗೆ ನೀನು ತಂಗಿ ಹಾಕ್ಬೇಕು ಹಾಕ್ಬೇಕಂತ ಕೇಳ್ಬೇಕು ಅವ್ರು ನಿನ್ನ ಹೋದವ್ರು. ಅಯ್ಯೋ ಪರಕ ನಿನಗೇನು ಗೊತ್ತಾಗಂಗಿಲ್ಲ. ಈಗಿನ ಕಾಲದಾಗ ಹೆಂಗಿರ್ಬೇಕಂತ ನೀನು ಅತ್ತಿ ನೋಡಿ ಮನೆಗೆ ಸೊಸ್ತಾರನ್ನ ಕೊಡ್ತಾರ. ಅತ್ತಿ ಹಳ್ಳಿ ಹೋಗ್ಬರ್ಗತ್ತೆ ಇದ್ರೆ ಯಾರು ಕೊಡ್ತಾರ ಹೇಳ ನೀನು? ಅದಕ್ಕೆ ಹಿಂಗ್ ರೆಡಿ ಆಗಿ ನೋಡ ಹಿಂಗ್ ಕಾಣತೀನಿ. ಪರಕ ಬಾಯಿ ಮುಚ್ಚ ಬಾಯಿ ನೋನಾಗಿನ ಹೋಗಿದ್ದವು. ಏನ್ಲೇ ಗಿರ್ಜಿನಿಂದ ಅಡ್ವೇಶ್ ಆದರೂ ಏನೋ ಹೇಳ ಗಿರ್ಜಿ ನೀನು ಒಂದಿಟ್ಟು ತೆಳ್ಳಗ ಬೆಳ್ಳಗ ಅದೆಯಲ್ಲ ಇಂಥವೆಲ್ಲ ಹಾಕೊಳ್ಳಂತಲೇ ಸಣ್ಣ ಹುಡುಗಿಗತ್ತೆ ಕಾಣ್ತಿರ್ಲಿಲ್ಲ ನೀನು. ಅಲ್ಲ ಆಮೇಲೆ ಅತ್ತಿ ಯಾರನ್ನು ಕೇಳಿದ್ದಾರ ತನ್ನಗಳನ್ನ ತೆಗೆದು ಹಾಕಿ ದಿನ ಅವ್ರು ಸೀರ್ಬೇಕಾದ್ರೆ ಇದ್ರ ತಕ್ಕ ತನ್ನಗ ಚಸ್ಮಾ ಗಿಸ್ಮಾ ತೆಗಿ. ಅಯ್ಯೋ ಪರಕ ನಿನಗೇನು ಗೊತ್ತಾಗಲ್ವೇ? ಈ ಕಾಲಕ್ಕೆ ಜನ ಚೇಂಜ್ ಕೇಳ್ತಾರೆ. ಈಗ ಚೇಂಜ್ ಆಗ್ಬೇಕು, ಕಾಲಕ್ಕೆ ತಕ್ಕಂಗ ಬದಲಾವಣೆ ಆಗಬೇಕು. ನೀನು ಹಾಕೋತಿನ ಕಡೆ ಚಸ್ಮಾ ತಲೆ ಮೇಲೆ ಶರ್ಟ್ ತೆಗೆದಕ್ಕೆ ಮಾಡ್ತಾರೆ. ಅದೊಂದು ಶರ್ಟ್ ಹಾಕೊಂಡು ನಿಂತು ಬಿಡ್ತೀನಿ ನೋಡು. ನಡಿ ನಿನಗೂ ಒಂದು ಚಸ್ಮಾ ಕೊಡಿಸ್ತೀನಿ ಹಾಕೊಂಡು ನಡಿ. ನಿನಗೂ ಒಂದೇ ಯೋ 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 ಬೇಡ ಬೇಡ ನಿನ್ನ ಚಸ್ಮಾನು ಬೇಡ ನಿನ್ನ ಸಾಬರ್ನು ಬೇಡ. ಅಲ್ಲ ತಾಯಿ ಮಕ್ಕೈತಿ ಹೋಗು ಏನು ಹಿಂಗ ಪ್ರದರ್ಶನ ಮಾಡ್ಕೊಂಡು ನಿಲ್ತೀಯ? ಪೂಜಾ ಪೂಜಾ ಅಮ್ಮ ಇಬ್ರು ಬರ್ಬೇಕು. ಗೌಡ್ರ ಆಗಲಿನ ಒಂದು ಜುಬ್ಬ ಪೈಜಾಮ ಹಾಕೊಂಡು ಬಾಗಲ್ದಾಗ ನಿಂತು ಬದ್ರಾಕತ್ತಾರ. ನನಗೆ ಗಿರ್ಜಕಾರ ನೋಡಿದ್ರೆ 9 ಹೋಗುನು ಅಂತ ಹೇಳ್ಯಾರ. ನೀ ನೋಡಿದ್ರೆ ಹೊಂಟದ್ಲಿ ಎದ್ದು ಬರವಲ್ಲಿ ಅಂತೇಳಿ ಮತ್ತೆ ಕೈಗೆ ಸಿಕ್ಕಿದ್ದು ಒಂದು ಸೀರೆ ಸುತ್ತಾಕೊಂಡು ಓಡಿ ಬಂದೆ ನಾನು. ನೀ ನೋಡಿದ್ರೆ ಈ ನಮ್ಮನೆ ರೆಡಿ ಹಾಕೊಂಡು ನಿಂತೀವ. ಹೌದಣ್ಣ ನಡಿ ನಡಿ ತಮ್ಮನಿ ನಡಿಪಾ ಗಾಡಿ ಹತ್ತು ನಡಿ ನಾವು ಹಿಂದಿಂದ ಬಂದ್ಬಿಡ್ತೀವಿ. ಸರಿ ಅಲ್ಲ ಅಮ್ಮು ಅಮ್ಮು ಇನ್ನೂ ರೆಡಿ ಇಲ್ಲ ನೀನು ಹಂಗದಿಯಲ್ಲ. ಹೋಗ ಡ್ರೆಸ್ ಹಾಕೊಂಡು ಬರೋಗು. ನಾ ಏನು ಬರುತ್ತಿಲ್ಲ, ನೀವ ಹೋಗಿ ಬರ್ರಿ. ಯಾಕಮ್ಮಲ್ಯ ಏನತ್ತವ? ನೀನೇ ಹೇಳಿದ್ನಲ್ಲ ನಾಳೆ ಹೆಣ್ಣೊಳಕ್ಕೆ ಹೋಗ್ಬೇಕು ನೀನು ಬರ್ಬೇಕಂತ ಹೇಳಿ. ನಡಿ ನಡಿ ಹೋಗೋಣ. ನಾ ಏನು ಬರೋದಿಲ್ಲ ಮಾಮ, ನೀವು ಹೋಗಿ ಬರ್ರಿ. ಯಾಕೋ ಅಮ್ಮ ಬಾ ಅಂತ ಹೇಳ್ತಲ್ಲವ ಹೋಗ ಬರೋಗ. ನೀವು ರೆಡಿ ಆದ್ಲನ? ಹಾಂ ಮಮ್ಮಿ ಬರಾಕತ್ತಾಳೆ. ನಾ ಏನು ಬರಂಗಿಲ್ಲ ಅಜ್ಜಿ, ನೀವು ಹೋಗಿ ಬರ್ರಿ. ಆರಾಮದಾಗಿಲ್ಲ ಅಮ್ಮ? ಏನೋ ಬರೋದಿಲ್ಲ ಅಂದ ಇರ್ವಾಳ್ತು ಮನೆ ಅಕ್ಕಿಗೂ ಬಿಸಿಲಾಗದಾಗ ಬ್ಯಾಸ್ರ ನಾ ಹೋಗಿ ಬರುತ್ತವು. ನಡ್ರ ಗಾಡಿ ಹತ್ತನು ಪೂಜಾನ್ ಕರಿಯೇ ಗಿರ್ಜಿ ಲಗು ನಡ್ರಿ. ನಾವು ಗಾಡಿ ಹತ್ತು ಇದ್ದಾರ. ಹಾಂ ಶಾಂತಕ್ಕ ನೀವು ಗಾಡಿ ಹತ್ತು ನಡ್ರಿ, ನಾ ಪೂಜಾ ಕರ್ಕೊಂಡ್ಬರ್ತೇವೆ. ಇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಗಿರ್ಜಿ ಮಗ ತಮ್ಮನಿ ಇದನ್ನಲ್ಲ. ತಮ್ಮನಿ ಈಗ ನೋಡಕ್ಕೆ ಬರೋ ಹುಡುಗಿ ಮನೆ ಇದೆ. ಏನು ಹಾಕೈತಿ ಅಂಥೇಳಿ ನೀವೇ ನೋಡ್ರಿ. ನಾ ಹೇಳಿದ್ರೆ ಚಲೋ ಇರೋಂಗಿಲ್ಲ. ಮುಂದೇನು ಹಾಕೈತಿ ಅಂತ ನೀವೇ ನೋಡ್ರಿ. ಪಾತ್ರಗಳ ಪರಿಚಯ ಅಷ್ಟೇ ನಾನು ಮಾಡ್ಕೊಡ್ತೀನಿ ರೀ. ಈಗ ಬಂದ್ರೇ? ಈಗ ಬನ್ನಿ. ಅಲ್ಲಿ ಫೋನ್ ಮಾಡಿದ್ದೆ
ಶಾಂತಕರ ಗಿರಿಜಕರ ಬರಾಕತ್ತಾರಂತ ಊರು ಬಿಟ್ಟಾರಂತ ಅವ್ರ ಗಾಡಿ ಹತ್ತಾರಂತ ಅದಕ್ಕೆ ಹೊಂಟುತ್ಲೆ ಮನೆಗೆ ಬರ್ಬೇಕಾತ ನೋಡ್ಲೆ ನಿನ್ನ ಮಗಳ ನಮ್ಮ ಮಾನ ಮರ್ಯಾದೆ ಕಳೆದಿದ್ದು ಸಾಕು ಇನ್ನರೇ ಬಂದವ್ರ ಮುಂದೆ ಚಂದಗೆ ನಡ್ಕೊಳಕ್ ಹೇಳಿ ನಿನ್ನ ಮಗಳಿಗೆ ಅಯ್ಯೋ ಯಾಕ್ರಿ ಪಾಪ ಪದೇ ಪದೇ ಅದನ್ನ ಹೇಳಿ ಆಕೆ ಮನಸ್ಸಿಗೆ ಯಾಕೆ ನೋವು ಮಾಡ್ತೀರಿ? ನೋವು ಮನಸ್ಸಿಗೆ ನಿನ್ನ ಮಗಳಿಗೆ ನೋವಾಗಿಲ್ಲ ನೋವಾಗಿದ್ದೆಲ್ಲ ನಮಗ ಕಣ್ಣೀರು ಕೂಳು ತಿಂದಿದ್ದೆಲ್ಲ ನಾವು ನಿನ್ನ ಮಗಳೇನು ಆರಾಮನ ಇದ್ಲ ರೀ ಅದೆಲ್ಲ ಹೋಗ್ಲಿ ಬಿಡ್ರಿ. ಯಾಕ ಆಕಿ ಹಳೇದನ್ನೆಲ್ಲ ಮರ್ತ ಹೊಸ ಜೀವನಕ್ಕೆ ಕಾಲಿಡಕತ್ತಾಳ. ನೀವ್ ಯಾಕ ಅದನ್ನೆಲ್ಲ ಪಾಪ ಆಕಿ ಪದೇ ಪದೇ ಹೇಳಿ ನೆನಪಿಸ್ತೀರಿ? ಹೊಟ್ಟಿಗೆ ಬೆಂಕಿ ಇಟ್ರ ಅದು ಕಾವು ಹಂಗ ಬಿಡ್ತೈತಿನ ನೀನು ಮರ್ತಿರ್ಬೋದ್ಲಿ ಎಲ್ಲ ಆಕಿ ಮಾಡಿದ್ದ ಆದ್ರೆ ನನಗೆ ಮರೆಯಕ್ಕಾಗಿಲ್ಲ. ಯಾಕಂತಂದ್ರೆ ನೀನು ನೀನು ಹೆಣ್ಮಗಳ್ ನಾವು ಕೊಡಿ ಮಧ್ಯೆನೇ ಇರ್ತಿ. ನಾನು ಗಂಡ್ಮಗ ಹೊರಗೆ ತೆರಬೇಕಾಕೈತಿ. 4 ಮಂದಿ ಮುಂದೆ ಬೆರಿಬೇಕಾಕೈತಿ. 4 ಮಂದಿ ಮುಂದೆ ಬೆರೆಯುವಾಗ ಕೇಳ್ತಾರ ಏನಪ್ಪ ನಿನ್ನ ಮಗಳ ಜೀವನ ಹಿಂಗೆ ಹೋಗ್ತಲ್ಲ ಅಂತೇಳಿ ನನಗೆ ತ್ರಾಸ ಆಗುದು. ಇನ್ನು ಹೊರಗಿಂದೆಲ್ಲ ಕಳ್ಳು ಬಳ್ಳೆ ಅಂತ ನೋಡು ಶಾಂತಕ್ಕಗ ಈಕಿ ಮಾಡಿದ ಹೊಲಿಗೆರಿ ಏನೋ ಗೊತ್ತಿಲ್ಲ ಗೊತ್ತಾಗದಂಗ ಮದ್ವೆ ಮಾಡ್ಕೊಡಕತ್ತೀವಿ. ಈಕಿದ್ ಹಿಂದಿಂದ ಎಲ್ಲ ಹೇಳಿ ಮದ್ವೆ ಮಾಡ್ಕೊಟ್ರೆ ಯಾರು ಮದ್ವೆ ಮಾಡ್ಕೊಳಂಗಿಲ್ಲಕಿನ. ಅದಕ್ಕೆ ನಿನ್ನ ಮಗಳಿಗೆ ಅಗ್ಗಿ ಬಗ್ಗಿ ನಡ್ಕೊಳಕ್ ಹ್ಞೂ ರೀ ಅರ್ಥ ಆಕೈತಿ. ನೀವೇ ತಲೆ ಕೆಡ್ಸ್ಕೊಬೇಡ್ರಿ. ನಾಕಿಗೆಲ್ಲ ಹೇಳಿ ನೀವೇ ತಲೆ ಕೆಡ್ಸ್ಕೊಬೇಡ್ರಿ. ತಲೆ ಕೆಡ್ಸ್ಕೊಬೇಕಾಗಿರೋದು ನಾಲ ನಿನ್ನ ಮಗಳು. ಇದನ್ನು ಮದ್ವೆ ಮಾಡಿ ಕೈ ತೊಳ್ಕೊಂಡ್ಬಿಡ್ತೇನೆ. ಆಮೇಲೆ ಈಗಿಂತಕ್ಕೆ ನನ್ನ ಮಗಳು ಒಬ್ಬಕ್ಕಿದ್ಲು ಅನ್ನೋದನ್ನ ನೆನಪಿಸಂಗಿಲ್ಲ. ಹಂಗಿದ್ದು ಬಿಡ್ತೇನೆ. ಹೋಗ್ಲಿ ಬಿಡ್ರಿ ಪಾಪ. ಪಾಪನ ಸರಿ ಅವ್ರೆಲ್ಲ ಬರ್ತಾರಲ್ಲ ಅವಾಗ ಕರಿ ಒಂದಿಟ್ಟು ರೂಮ್ನಾಗ ಹೋಗಿ ಅರ್ಧ ಅವ್ವ ನೋಡು ಅಪ್ಪ ಹೆಂಗ್ ಮಾತಾಡ್ತಾನೆ. ಸಾಕು ಬಿಡುವ ಮನ್ಸ. ಏ ಮನ್ಸಿಕ ನೀ ಮಾಡಿದ್ದು ಅಂತದೈತ್ ಕೆಲ್ಸ. ನೀವೊಬ್ಬಕ್ಕೆ ಕಮ್ಮಿ ಇದ್ದೇನವ ಇನ್ನ ನಡಕ. ಅಯ್ಯೋ ಅತ್ತೀರ ನಾ ಏನ್ ಮಾಡ್ದೆ ನೋಡ್ರಿ. ಈಕಿ ಯಾವ್ದೋ ಹುಡುಗನ ಇಷ್ಟಪಟ್ಟು ಲವ್ ಮಾಡಿ ಅವ್ನ ಹಿಂದೆ ಹೋಗಿ ಮದ್ವೆ ಆಗಿ 1 ತಿಂಗಳ ಬಾಳೆ ಮಾಡಿ ಆಮೇಲೆ ಅವ್ನು ಓಡ್ ಹೋದ ಅಂತೇಳಿ ಇಲ್ಲಿಗೆ ಬಂದಿದ್ ವಿಚಾರ ಯಾರಿಗೂ ಗೊತ್ತಿಲ್ಲ ಅನ್ಕೋಬೇಡ್ರಿ. ನೀವು ಮುಚ್ಚಿಟ್ಟ ಮದ್ವೆ ಮಾಡತ್ತೀರಿ ನೋಡ್ರಿ. ನಾಳೆ ಏನಾರ ಹೆಚ್ಚು ಕಮ್ಮಿ ಆಗಿ ಮದ್ವೆ ಆದ್ಮೇಲೆ ಈಕಿ ಇಲ್ಲಿ ಮನೆಗೆ ಬಂದು ಉಳಿದ್ಲ ಅಂದ್ರೆ ಮತ್ತೆ ನಾ ಮಾತ್ರ ಒಂದು 5 ನಿಮಿಷ ಇಲ್ಲಿ ಇರಕ್ಕೆಲ್ಲ. ಯಾಕ ನಾಗಿ ಭಾಳ ಉದ್ದು ಬಿಡಾಕತ್ತಿಯಲ್ಲ. ನನಗೆ ಗೊತ್ತೈತಿಲೇ ನನ್ನ ಮಗಳಿಗೆ ಒಳ್ಳೇದಾಗೋದು ನಿನಗೆ ಮನಸ್ಸಿಗಿಲ್ಲ. ಅದಕ್ಕೆ ಎಲ್ಲಿ ಕಿಡ್ಡಿ ಇಡ್ಲಿ ಅಂತೇಳಿ ನಿಂತಿ ನೋಡು. ನನ್ನ ಮಗಳಿಗೆ ಒಂದು ಕಮ್ಮನ ವರ ಬಂದೈತಿ. ಈಕಿನ ಮದ್ವೆ ಮಾಡಿ ಚಂದ ಮನೆಗೆ ಕೊಡ್ತೇನೆ ನಾನು. ಅದ್ರೊಳಗೆ ಏನಾರ ಕೊಂಕ ಕಡ್ಡಿ ತಗದಿ ಅಂತಂದ್ರೆ ನಿನ್ನ ಕಾಲು ಮುರಿದು ಕೈಯಾಗ ಕೊಡ್ತೇನೆ ನಿನಗೆ. ನಾಯಿನಂದೆ ಅನ್ಬಾರ್ದು. ಇದ್ದಿದ್ದನ್ನ ಹೇಳಿದ್ನಪ್ಪ. ಅದೇನು ಅಂತಾರಲ್ಲ ಇದ್ದಿದ್ದನ್ನ ಹೇಳಿದ್ರೆ ಗೆದ್ದಿ ಹೋದ್ರ ಅಲ್ರಿ ಅತ್ತೀರ. ನಿಮ್ಮ ಮಗಳು ಮಾಡಿದ ಗನದ್ದಾರಿ ಕೆಲ್ಸಕ್ಕೆ ಯಾರ್ರಿ ಮದ್ವೆ ಆಗ್ತಾರಕಿನ ಪಾಪ. ಈಗೊಂದು ಹುಡುಗಿಗೆ ಏನೋ ಕಟ್ಟಾಕತ್ತೀರಿ. ಆ ಹುಡುಗ ಈಕಿ ಹಿನ್ನೆಲೆ ಎಲ್ಲ ಗೊತ್ತಾದ್ರೆ 5 ನಿಮಿಷ ಅವ್ರಿಗೆ ನೀನು ನೋಡಕ್ ಬರ್ತಾರ. ವಿಚಾರ ಮಾಡ್ರಿ ನೋಡು ಸಣ್ಣಗಾಗಿರ. ಈಗರೇ ಇವ್ರಪ್ಪ ನಾವು ಒಪ್ಪಿಸಿ ಇಷ್ಟೆಲ್ಲ ಮಾಡ್ಕೊಂಡ್ ರಗಡ್ ಆಗೈತಿ. ವಯಸ್ಸಿಗೆ ಬಂದು ಹೆಣ್ಮಗಳನ್ನ ಎಷ್ಟು ದಿನ ಮನೆಗೆ ಇಟ್ಕೊಂಡಿರ್ತಿ. ನೀರಕ್ಕೆ ನಿಟ್ಟನ ಸೇರಂಗಿಲ್ಲ. ಹಿಂಗಾರ ಮಾಡಿ ಏನಾರ ಹೇಳಿ ಸುಳ್ಳೊಂದು ಸೊಟ್ಟೊಂದು ಒಂದು ಮದ್ವೆ ಆಗ್ಬೇಕಂತಂದ್ರೆ 1000 ಸುಳ್ಳು ಹೇಳ್ಬೇಕಂತ ಹಂಗೇನೋ ಹೇಳಿ ಅಕ್ಕಿ ಮದ್ವೆ ಮಾಡಿ ಕೊಡಾಕತ್ತೇನ. ನೀನು ತೆಪ್ಪಗೆ ಇರ ಬಂದವ್ರ ಮುಂದೆ ಆಕೆನ ಬಾಳೆ ಹದ ಇಡ್ಸ್ಕೊಂಡು ಬಂದು ಕುಂಡ್ರಂಗಿಲ್ಲ. ನೀ ತಣ್ಣಗೆ ರಕ್ಕಲಿ. ಅಯ್ಯೋ ಈಕಿ ಮದ್ವೆ ಹಾಕೋದ್ರೆ ನನಗಿಂತ ಖುಷಿ ಪಡೋರು ಯಾರು ಇಲ್ಲಪ್ಪ. ನಾನೇನೋ ಹೇಳ್ದೆ ನೋಡ್ರಿ ಮುಚ್ಚಿಟ್ಟು ಮದ್ವೆ ಮಾಡಕತ್ತೀರಿ. ಒಂದಿರೋದಲ್ಲ 2 ದಿನದ ಹಾಡಲ್ಲ ಜೀವನ ಪೂರ್ತಿ ಜೀವನ ಮಾಡೋರು ಇವ್ರೆ. ನಾಳೆ ಈಕಿಗೊಂದು ಮದ್ವೆ ಆಗಿತ್ತು 1 ತಿಂಗಳು ಬಾಳೆ ಮಾಡಿ ಬಂದ ಅನ್ನೋ ವಿಚಾರ ಹುಡುಗಗೆ ಗೊತ್ತಾದ್ರೆ ಹಾಳಾಕೋದು ಇವ್ರ ಬಾಳೆನ ನಿಮ್ದಲ್ಲ. ವಿಚಾರ ಮಾಡ್ರಿ ಚೂರು. ಇವ್ವ ತಾಯಿ ನಿನ್ನ ಕಡೆಯಿಂದ ಏನು ಒಳ್ಳೇದು ಮಾಡ್ಲಿಕ್ಕೂ ಅಷ್ಟ ಹೋದ್ ಒಳಗೆ ನಿಮ್ಮ ಮಾವು ಮಾಡ್ಕೊಂಡು ನಾನು ಕೇಳಿಸ್ತಂದ್ರೆ ಮತ್ತೆ ತಲೆಯಾಗ ಏನರ ಬಂತಂದ್ರೆ ಬ್ಯಾಡ ಅಂದ್ಕೊತಿದ್ರೆ ಏನು ಮಾಡಲಿ ನಾ. ಏನೋ ಕೈಯೋ ಕಾಲೋ ಮುಗದ ಈಗ ಹೆಣ್ಣು ತೋರಿಸೋ ಹಂತಕ್ಕೆ ಬಂದು ನಿಂತೇನೆ. ನಿನ್ನ ಕೈ ಮುಗಿತಿರವ ಬಾಯಿ ಮಾಡಕ್ಕೆ ಹೋಗ್ಬೇಡ. ಒಳಗೆ ಹೋಗಿ ಸರಿಸಿ ನೀನು ಏನಾರು ಹೇಳೋಂಗಿಲ್ಲ. ನನ್ನ ಬಾಯಿ ಮುಚ್ಚಾಕ್ ಬರ್ತೀರಿ. ಛೇ ನೋಡ್ಲಿ ನೋಡಿ ಮಾನ್ಸಿ ನೀವು ಒಂದೀಟ ಎಡವಿದ್ದ ಕೈ ಎಷ್ಟು ಮಂದಿ ಒಂದು ಬಾಯಿ ಕೇಳ್ಬೇಕಾಗೈತೆ ನಾ. ಇಲ್ಲ ಅಂತಂದ್ರೆ ಕಮ್ಮನ್ನು ದೊಡ್ಡ ಮನೆಗೆ ಗೌರ್ಮೆಂಟ್ ನೌಕರಿ ಇದ್ದ ಮನೆಗೆ ಏನೇನು ಮದುವೆ ಮಾಡ್ಕೊಡ್ಬೇಕು ಎಷ್ಟು ಆಸೆ ಇತ್ತು ನನಗೆ. ನೀ ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟು ಅವ್ವ ನನಗೇನು ಗೊತ್ತಿತ್ತವ ನಂಗೆ ಹಿಂಗೆಲ್ಲ ಆಕೈತೆ ಅಂತ ಹೇಳಿ. ನೀನು ಗೊತ್ತಿತ್ತು ಇದಕ್ಕೆ ಬೇಕಾಗಿತ್ತು ನನಗೆ. ಆಕಿತೆಲ್ಲ ಆಗಿ ಹೋತು ಅದನ್ನ ತಲೆ ಕೆಡ್ಸ್ಕೊತಿ. ಈಗ ಮೊನ್ನೆ ನೋಡು ಹೋಗಿ ಒಳಗೆ ಕುಂಡ್ರಕ ಅವ್ರು ಬರೋ ಹೊತ್ತಾತು. ಸರಿ ಅವ ಮನ್ಯಾಗ ಅದಾವ ಶತ್ರುಗಳು ಹೊರಗಿನ ಬಂದರೆ ಇಲ್ಲೊಂಚೂರು ಹಾಂ